ಕೆಲ ದಿವಸಗಳನ್ನು ಅಲ್ಲೇ ಕಾಶ್ಮೀರದಲ್ಲೇ ಕಳೀತಾರೆ ಶಂಕರಾಚಾರ್ಯರು. ನಂತರ ಮತ್ತೆ ಮರಳಿಗೆ ಬರ್ತಾರೆ ಬದರಿಗೆ. 2 ತಿಂಗಳಲ್ಲಿ ಇರ್ತಾರೆ. ಇದ್ದಾಗ ನೇಪಾಳದ ರಾಜ ಶಿವದೇವ ಅನ್ನೋನು ಹೇಳಿ ಕಳಿಸ್ತಾನೆ, ನಮ್ಮಲ್ಲಿ ಬಂದು ಹೋಗ್ಬೇಕು ಸ್ವಾಮಿ, ನೀವು ನಿಮಗೇನು ಬೇಕೋ ವ್ಯವಸ್ಥೆ ಮಾಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಮಾಂತ್ರಿಕರ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಲಾರ್ದಾಗಿದೆ, ಅದನ್ನು ಬರಬೇಕು ನೀವು ಅಂತ. ಸ್ವಲ್ಪ ಅನಾರೋಗ್ಯ ಇದ್ದರೂ ಕೂಡ ಶಂಕರಾಚಾರ್ಯರು ಕೆಲವೇ ಜನ ಬ್ರಹ್ಮಚಾರಿಗಳನ್ನು, ಈ 4 ಜನ ಶಿಷ್ಯರನ್ನು ಕರ್ಕೊಂಡು ಬ್ರಹ್ಮಗುಪ್ತ ನೀಡಿದಂತಹ ಕುದುರೆ ಗಾಡಿಯಲ್ಲಿ ಬೇಗ ಬೇಗ ತಲುಪಿ ನೇಪಾಳಕ್ಕೆ ಹೋಗ್ತಾರೆ. ನೇಪಾಳಕ್ಕೆ ಹೋಗಿ ನೋಡ್ತಾರೆ, ಅಲ್ಲಿ ಧಾರ್ಮಿಕ ಸ್ಥಿತಿ ಶೋಚನೀಯವಾಗಿ ಹೋಗಿದೆ. ಸಣ್ಣ ಪುಟ್ಟ ಪವಾಡಗಳನ್ನು ಮಾಡ್ತಾ ಮಾಂತ್ರಿಕರು ಭ್ರಾಂತಿಯ ಸನ್ನಿವೇಶ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆಗೂ. ಅಲ್ಲಿ ನಿಂತ ಎಲ್ಲರ ಜೊತೆಗೆ ಎಷ್ಟು ಪರಿಶ್ರಮ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಬಂದವ್ರ ಜೊತೆಗೆ ನಿಂತವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಇದಲ್ಲಪ್ಪ, ಇದು ಧರ್ಮ ಅಲ್ಲ, ಇದು ಧರ್ಮ, ಇದು ವೇದಾಂತವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳಿ ಹಿರಿಯರನ್ನೆಲ್ಲ ಒಪ್ಪಿಸಿ ಕಿರಿಯರೆಲ್ಲ ಪ್ರೋತ್ಸಾಹ ಕೊಟ್ಟು ಭಕ್ತಿಯನ್ನು ಶ್ರದ್ಧೆಯನ್ನು ಹುಟ್ಟಿಸಿದರು. ಅವರಿದ್ದದ್ದು ಪಶುಪತಿನಾಥನ ದೇವಸ್ಥಾನದಲ್ಲೇ ಇದ್ದರು. ಆ ರಾಜ ಶಿವದೇವ ಬಂದು ಗೌರವ ಸಲ್ಲಿಸಿದ. ಅವನು ಹೇಳಿದ, ನಮ್ಮಲ್ಲಿ ಪೂಜೆ ಕ್ರಮವಾಗಿ ಆಗ್ತಾ ಇಲ್ಲ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಸ್ವಾಮಿ ನೀವೇನೇ ಎಂದ. ಆಯಿತು ಮಾಡ್ತೇನೆ ಅಂದರು. ಮಾಡಿ ಜೊತೆಗಿದ್ನಲ್ಲ ಪರಮೇಶ್ವರ, ಅವನನ್ನು ಈ ಪಶುಪತಿನಾಥನ ಪ್ರಧಾನ ಅರ್ಚಕನನ್ನಾಗಿ ಮಾಡಿ ಇನ್ನೊಬ್ಬ ಶಿಷ್ಯ ಸದಾಶಿವನ್ನ ಅವನು ಸಹಾಯಕ್ಕಾಗಿಟ್ಟರು. ಇದನ್ನು ಗಮನಿಸ್ಬೇಕು ಸ್ವಾಮಿ. ಯಾವುದೋ ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕೋದು ದೊಡ್ಡದಲ್ಲ, ಆ ವ್ಯವಸ್ಥೆ ನಡ್ಕೊಂಡು ಹೋಗಂಗೆ ಮಾಡೋದಿದೆಯಲ್ಲ ಭಾಳ ದೊಡ್ಡದು. ನಾವು ಸಂಸ್ಥೆಗಳನ್ನು ಹುಟ್ಟು ಹಾಕಿಬಿಡ್ತೀವಿ, ಮುಂದೆ ಅದರ ಪರಿಸ್ಥಿತಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ನಾಯಕತ್ವದ ಪರೀಕ್ಷೆ ಆಗೋದು ಆವಾಗ. ದ ಲೀಡರ್ಶಿಪ್ ಈಸ್ ಟೆಸ್ಟೆಡ್ ವೆನ್ ದ ಲೀಡರ್ ಈಸ್ ನಾಟ್ ದೇರ್. ನಾಯಕ ಇದ್ದಾಗ ಗೊತ್ತಾಗೋದಿಲ್ಲ. ದ ಎಬಿಲಿಟಿ ಆಫ್ ಅ ಲೀಡರ್ ಈಸ್ ಅಸೆಸ್ಡ್ ಬೈ ದ ವೇ ದ ಇನ್ಸ್ಟಿಟ್ಯೂಷನ್ ಫಂಕ್ಷನ್ಸ್ ಇನ್ ಈಸ್ ಅಬ್ಸೆನ್ಸ್ ಅಂತ. ಅವನು ಇಲ್ಲದೆ ಹೋದಾಗ ಹೇಗೆ ನಡೀತದೆ ಅಂತ. ನಾನು ಬಿಟ್ಟೆ ನೋಡ್ರಿ, ಮುಳುಗೋಯ್ತು ಸಂಸ್ಥೆ. ಹೆಗ್ಗಳಿಕೆ ಅಲ್ಲ ಅದು. ನೀವು ಬಿಟ್ಟ ಮೇಲೂ ನಡೆಯೋ ಹಾಗೆ ವ್ಯವಸ್ಥೆ ಮಾಡಬೇಕು. ಅದನ್ನು ಹೇಗೆ ಮಾಡಿದರು ಅಂದರೆ, ಪಶುಪತಿನಾಥನ ದೇವಸ್ಥಾನದಲ್ಲಿ ಪರಮೇಶ್ವರನ ಕೂಡಿಸಿ ಸದಾಶಿವನ ಕೂಡಿಸಿದ್ದು ಮನೆಯವರು ನಡ್ಕೊಂಡು ಬಂದಿದೆ. ಅಂದರೆ ಇವತ್ತಿಗಾದರೂ ದಕ್ಷಿಣ ಭಾರತದವರೇ ಅಲ್ಲಿ ಅರ್ಚಕರಾಗಿರುವಂಥದ್ದು. ತೀರಾ ಮನೆಯವರಿಗೆ ಸುಪ್ರೀಂ ಕೋರ್ಟೇನು ಡಿಸಿಷನ್ ಕೊಟ್ಟಿದೆ ಮನೆ. ಅಲ್ಲಿವರೆಗೂ ಅವರೇ ಇದ್ದರು. ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಮಾಡಿದಂಥ ವ್ಯವಸ್ಥೆ 1300 ವರ್ಷಗಳು ನಡ್ಕೊಂಡು ಬರ್ತದೆ ಅಂದರೆ ಅದು ಎಂಥ ಯೋಜನೆ ಇರಬೇಕು, ಕ್ರಿಯಾಶಕ್ತಿ ಇರಬೇಕು, ಅದು ನೆನೆಸ್ಕೋಬೇಕು. ಮತ್ತು ಹೇಳಿದ್ರಂತೆ, ನೋಡು, ಈ ಹುಡುಗರನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಇವ ರಕ್ಷಣೆ ನಿನ್ನ ಜವಾಬ್ದಾರಿ ಅಂತ ಶಿವದೇವಿಗೆ ಹೇಳಿದರು. ಆ ಶಿವದೇವಿಗೆ ಅವನು ಎಷ್ಟು ಗುರುಭಕ್ತಿ ಬಂದ್ಬಿಡ್ತು ಅಂದರೆ, ತನ್ನ ಅರಮನೆಯಿಂದ ಮರುದಿವಸ ಬಂದು 5 ಸ್ಫಟಿಕಲಿಂಗಗಳನ್ನು ತಂದುಕೊಟ್ಟ. ಸ್ವಾಮಿ ಗುರುಗಳೇ, ಈ ಸ್ಫಟಿಕಲಿಂಗಗಳು ನಮ್ಮ ಮನೆಯಲ್ಲಿ ಶತಮಾನಗಳಿಂದ ಇದ್ದಾವೆ. ಎಷ್ಟು ಶತಮಾನ ಇದು ಗೊತ್ತಿಲ್ಲ. ನಮ್ಮ ಮನೆಯಲ್ಲಿರುವಂಥ ಪ್ರತೀತಿ ಅಂದರೆ ಪರಮೇಶ್ವರ ಪ್ರೀತಿಯಿಂದ ನಮ್ಮ ರಾಜನಿಗೆ ಕೊಟ್ಟದ್ದು. ಆವಾಗ ಸಾಕ್ಷಾತ್ ಪರಮೇಶ್ವರನೇ ಕೊಟ್ಟದ್ದು. ಈ ಪಂಚಲಿಂಗ ನಿಮ್ಗೆ ಒಪ್ಪಿಸ್ತೇನೆ ಅಂತ ಹೇಳಿದ್ರಂತೆ. ಆ ಸ್ಫಟಿಕಲಿಂಗಗಳನ್ನು ತಗೊಂಡು ಅವರು ತಮ್ಮ 4 ಜನ ಶಿಷ್ಯರಿಗೆ ಕೊಟ್ಟು, ನಿಮ್ಮ ಧರ್ಮಪೀಠಗಳಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ, ಪೂಜೆ ಮಾಡಿ ಅಂತ ಹೇಳಿ, ಇನ್ನೊಂದನ್ನು ಸುರೇಶ್ವರಾಚಾರ್ಯರಿಗೆ ಕೊಟ್ಟು ಇದನ್ನು ಕಂಚಿ ಮಠದಲ್ಲಿ ಕೊಡಿ ಅಂತ ಹೇಳಿ 5 ಸ್ಫಟಿಕಲಿಂಗಗಳನ್ನು ಅವ್ರಿಗೆ ಕೊಟ್ಟರು. ಅವನಿಗೆ ಮಕ್ಕಳಿಲ್ಲ ಶಿವದೇವನಿಗೆ. ಆತ ಬೇಡ್ಕೊಂಡ, ಸ್ವಾಮಿ ತಾವು ಗುರುಗಳು, ಅಸಾಮಾನ್ಯ ಶಕ್ತಿ ಇರುವಂಥವ್ರು, ನನ್ನ ಮನೆತನ ನಿಂತು ಹೋಗ್ಬಿಡುತ್ತೆ, ಮುಂದೆ ರಾಜ ಯಾರು ಇಲ್ದಂಗೆ ಆಗ್ತದೆ, ಕೃಪೆ ಮಾಡಿ ಅಂದಾಗ ಅವನಿಗೊಂದು ಸ್ತೋತ್ರ ಹೇಳಿ ಪ್ರಸಾದ ಕೊಟ್ಟು, ನೀನು ಚಿಂತೆ ಮಾಡಬೇಡ, ಮಗು ಆಗ್ತದೆ ಅಂತ ಹೇಳಿದ್ರಂತೆ. ಮುಂದೆ ಅವನ ಮಗು ಆದಾಗ ಆ ಶಿವದೇವ ತನ್ನ ಮಗನಿಗೆ ಶಂಕರದೇವ ಅಂತ ಹೆಸರಿಟ್ಟ. ಮತ್ತೆ ಮರಳಿ ಬದರಿಗೆ ಬಂದರು. ಎಲ್ಲಿಗೆ ಹೋದ್ರು ಮತ್ತೆ ಬದರಿಕಾಶ್ರಮಕ್ಕೆ ಬರೋದು. ಈಗ ಆಚಾರ್ಯರು ತುಂಬ ಅಂತರ್ಮುಖಿಯಾಗಿದ್ದರು. ಮಗುವಿನಂತೆ ಆಗ್ಬಿಟ್ಟಿದ್ರಂತೆ. ಊಟ ಗೊತ್ತಿಲ್ಲ, ನಿದ್ರೆ ಗೊತ್ತಿಲ್ಲ, ಒಂಥರ ಯಾವತ್ತಿಗೆ ಅಂತರ್ಮುಖರಾಗಿದ್ದಾಗ ಎಷ್ಟು ದಿವಸ ಆಗಿರ್ತಾರೋ ಗೊತ್ತಿಲ್ಲ. ಊಟ ಮಾಡೋ ಸಾಧ್ಯವೇ ಇಲ್ಲ. ಅವಾಗ ದೇಹ ಸೊರಗ್ತಾ ಇತ್ತು. ಎಂದಿನಂತೆ ಅಂತರ್ಮುಖರಾಗಿದ್ದಂಥ ಆಚಾರ್ಯರಿಗೆ ಒಂದು ದಿವಸ ಬೆಳಗ್ಗೆ ಜೋರಾಗಿ ಭೇರಿ ಶಬ್ದ ಕೇಳಿಸ್ತು. ಜೋರಾಗಿ ಭೇರಿ ನಿನಾದ ಆಗ್ತಾ ಇದೆ. ಶಿಷ್ಯರಿಗೆ ಯಾಕೆ ಭೇರಿ ನಿನಾದ ಕೇಳಿಸ್ತಾ ಇದೆ ನಾರಾಯಣನ ದೇವಸ್ಥಾನದಿಂದ ಅಂತ ಕೇಳಿದ್ರಂತೆ. ಆ ಶಿಷ್ಯ ಹೇಳಿದ, ಸ್ವಾಮಿ ಇವತ್ತು ನಿಮ್ಮ ವರ್ಧಂತಿ ಅಲ್ವೇ? ಹೌದಲ್ವೇ? ತಮಗೆ ತಾವೇ 2-3 ಸಲ ಅನ್ಕೋತಾರೆ, ಓ ನಾನು ಭೂಮಿಗೆ ಬಂದು 32 ಸಂವತ್ಸರಗಳು ಮುಗಿದ್ವಲ್ಲ ಇವತ್ತು, 32 ಸಂವತ್ಸರ ಮುಗಿದು ಹೋಯ್ತಲ್ಲ ಇವತ್ತಿಗೆ ಅಂತ 2-3 ಸಲ ಅಂದ್ರಂತೆ. ಆಯಿತು ಬಾ ಸ್ನಾನಕ್ಕೆ ಹೋಗೋಣ ಅಂತ ಶಿಷ್ಯ ವಾಮದೇವನ್ನು ಕರ್ಕೊಂಡು ಹೋಗ್ತಾರೆ.
ಉಳಿದವ್ರಿಗೆ ಗೊತ್ತಿಲ್ಲ. ವಾಮದೇವನ ಕರ್ಕೊಂಡು ಹೋಗ್ತಾರೆ. ತಾವು ಸ್ನಾನ ಮಾಡ್ತಾ ಇದನ್ನೊಂದು ಗಮನಿಸಬೇಕು. ಅದ್ಭುತ ಅನಿಸುತ್ತೆ. ಅದು ಹೇಗಾಗ್ತದೆ ಯಾಕಾಗ್ತದೆ ಅಂತ ನನಗೆ ವ್ಯಾಖ್ಯೆ ಕೊಡೋಕ್ಕಾಗಲ್ಲ. ತಾವು ಸ್ನಾನ ಮಾಡ್ತಾ ವಾಮದೇವನ ಕಟ್ಟೆ ಮೇಲೆ ಕೂಡಿಸಿ ತಾವು ತಮ್ಮ ಕಮಂಡಲ್ಲಿ ನೀರು ತಗೊಂಡು ಅವನ ತಲೆ ಮೇಲೆ ನೀರು ಹಾಕಿ ಹಾಕಿ ಅವನು ಸ್ನಾನ ಮಾಡಿಸ್ತಾರೆ. ನೀವು ಯಾಕೆ ಮಾಡಿಸ್ತೀರಿ? ನಾ ಮಾಡಿಸ್ಬೇಕು ನಿಮಗೆ ಅಂತ ಅವನಂತಾನೆ. ಇಲ್ಲ, ನನಗೆ ಗೊತ್ತಿಲ್ಲ, ನಾ ಮಾಡಿಸ್ಬೇಕಾದದ್ದೇ ಇವತ್ತು. ಇದನ್ನು ಗಮನಿಸಬೇಕು. ಇದು ಒಂದು ಕಡೆ ಆದದ್ದಲ್ಲ. ವಿವೇಕಾನಂದರು ತಮ್ಮ ದೇಹ ಬಿಡೋ ದಿವಸ, ಹಿಂದಿನ ದಿವಸ ಶಿಷ್ಯರೆಲ್ಲ ಬಂದಾಗ ಅವ್ರು ಊಟ ಮಾಡಿದ ಕೈ ತೊಳ್ಕೊಳ್ಳೋಕೆ ತಾವೇ ನೀರು ಹಾಕ್ತಾರೆ. ಶಿಷ್ಯರು ಕೇಳ್ತಾರೆ, ನೀವು ಯಾಕೆ ಮಾಡ್ತೀರಿ ಇದನ್ನು? ನಾವು ಮಾಡ್ಬೇಕಲ್ಲ ನಿಮಗಿದನ್ನು ಅಂತ. ಇಲ್ಲ, ನಿನಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತನು ಹೀಗೆ ಮಾಡಿದ್ದ. ತಾನು ಕ್ರುಸಿಫಿಕ್ಷನ್ಗಿಂತ ಹಿಂದಿನ ದಿವಸ ತಾನು ಅದೇ ಸೇವೆ, ಶಿಷ್ಯರ ಕಾಲು ತೊಳೆದಿದ್ದ ಅಂತ. ಶಿಷ್ಯರಿಗೆ ಸೇವೆ ಸಲ್ಲಿಸೋದು ಕೊನೆ ಹಂತದಲ್ಲಿ ಮಾಡುವಂಥದ್ದು. ಅದನ್ನು ವಾಮದೇವನಿಗೆ ಸ್ನಾನ ತಾವು ಮಾಡಿಸ್ತಾರೆ. ಮಾಡಿಸಿ ಗುಹೆಗೆ ಬಂದು ತನ್ನ 4 ಜನ ಪ್ರಮುಖ ಶಿಷ್ಯರನ್ನು ಕರೆದು ಹೇಳ್ತಾರೆ, ನಾನು ಹೇಳೋದನ್ನು ಗಟ್ಟಿಯಾಗಿ ನಂಬಿಕೊಳ್ಳಿ, ಇದನ್ನು ನಂಬ್ಕೋಬೇಕು. ಧರ್ಮ ಪ್ರಸಾರಕ್ಕಾಗಿ 4 ಧರ್ಮಪೀಠಗಳನ್ನು ಸ್ಥಾಪಿಸಿದ್ದಾಗಿದೆ. ತಾವು ಅಲ್ಲಿ ಭದ್ರವಾಗಿ ನೆಲೆಸಿ ಭರತಖಂಡದಲ್ಲಿ ಸಂಚಾರ ಮಾಡ್ತಾ ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡ್ತಾ ಇರಬೇಕು. ಸಮಾಜವನ್ನು ಗಮನಿಸಬೇಕು. ಇದು ಬಹಳ ಮುಖ್ಯ. ನಾನು ಮೊದಲೇ ದಿವಸ ಹೇಳಿದ್ದೆ, ಕೆಲವರು ಬರೀ ಶಾಸ್ತ್ರಕ್ಕೆ ಕೂತ್ಕೊಂಡಾಗ ಸಮಾಜ ವಿಮುಖರಾಗಿ ಬಿಡ್ತಾರೆ. ಇಲ್ಲಿ ಶಾಸ್ತ್ರವೂ ಬೆಳಿಬೇಕು, ಸಮಾಜವೂ ಬೆಳಿಬೇಕು. ಅದಕ್ಕೆ ಹೇಳ್ತಾರೆ, ಸಮಾಜವನ್ನು ಗಮನಿಸಿರಿ. ಬ್ರಾಹ್ಮಣರು ನೀತಿರಹಿತರಾದರೆ, ಕ್ಷತ್ರಿಯರು ದ್ವೇಷ ಅಸೂಯೆಗಳಿಗೆ ಮನ ಮಾಡಿದರೆ, ವೈಶ್ಯರು ಅತಿ ಲೋಭಿಗಳಾದರೆ, ಶೂದ್ರರು ಕರ್ಮಗಳಿಂದ ವಿಮುಖರಾದರೆ ಸಮಾಜ ದಾರಿ ತಪ್ತದೆ. ಅದಾಗಬಾರ್ದು. ನೀವು ಮುಖಂಡರಾಗಿ ಹೇಳ್ತಾರೆ, ನೀವು ಅತ್ಯಂತ ಪ್ರಾಮಾಣಿಕ ಸೇವೆ ಮಾಡಿ ಅವರಿಗೆ ನೀವು ಮಾದರಿ ಆಗಬೇಕು. ಧರ್ಮಕ್ಕೆ ಅಪಾಯ ಬಂದಾಗ ಜನರನ್ನು ಒಗ್ಗೂಡಿಸಿ ದೇಶವನ್ನು ಧರ್ಮವನ್ನು ರಕ್ಷಿಸಬೇಕು. ಈ ಮಾತನ್ನು ಗಮನಿಸಬೇಕು. ಬರೀ ಧರ್ಮವನ್ನು ರಕ್ಷಿಸೋದಲ್ಲ, ದೇಶವನ್ನು ಧರ್ಮವನ್ನು ಎರಡನ್ನೂ ರಕ್ಷಿಸಬೇಕು. ಜಗತ್ತು ಮಿಥ್ಯ ಎನ್ನುವುದು ಸತ್ಯ ಆದರೂ ಕೂಡ ಅದರಲ್ಲಿ ಇರುವಷ್ಟು ಕಾಲ ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಪ್ರಲೋಭನೆಗಳಿಗೆ ಒಳಗಾಡಬೇಡಿ. ಆಶ್ರಮದ ನೇಮ ನಿಷ್ಠೆಗಳನ್ನು ಕಡೆಗಣಿಸಬೇಡಿ. ಸತತವಾಗಿ ವೇದಾಂತದ ಅಧ್ಯಯನ ಮಾಡಿ. ಯಾವತ್ತು ಗುರುಗಳ ಅಧ್ಯಯನವನ್ನು ಕಮ್ಮಿ ಮಾಡ್ತಾರೋ ಆ ಮಠದ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಅಧ್ಯಯನ ನೀವು ಮಾಡಿ. ಪರಮಾತ್ಮನೇ ನಾನು ಅನ್ನುವಂಥ ದಿವ್ಯಾನುಭವವನ್ನು ನೀವೆಲ್ಲರೂ ಹೊಂದಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಇದು ಯಾಕೆ ವಿಶೇಷವಾಗಿ ನಮಗೆ 4 ಜನಕ್ಕೆ ಹೇಳಿದರು ಅಂತ ಅವ್ರಿಗೆಲ್ಲ ಅನಿಸುತ್ತೆ. 1 ವಾರ ಆದಮೇಲೆ ಶಿಷ್ಯರೆಲ್ಲ ಕೂತಿದ್ದಾರೆ. ಬ್ರಹ್ಮಗುಪ್ತ ಬಂದಿದ್ದಾನೆ, ರಾಜ. ಅವನು ಹೇಳ್ತಾರೆ, ನಾವು ಬಂದ ಕೆಲಸ ಮುಗೀತಪ್ಪ, ನಾವಿನ್ನು ಕೈಲಾಸಕ್ಕೆ ಹೊರಡಬೇಕು ಅಂತಾರೆ. ತಕ್ಷಣ ಬ್ರಹ್ಮಗುಪ್ತ ಹೇಳ್ತಾನೆ, ಆಯಿತು ಸ್ವಾಮಿ, ಮಾನಸ ಸರೋವರ ಕೈಲಾಸಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಾನೆ. ಅವ್ರು ಹೇಳ್ತಾರೆ, ನನ್ನ ಮಾತು ನಿನಗೆ ಅರ್ಥ ಆಗಲಿಲ್ಲ ಬ್ರಹ್ಮಗುಪ್ತ. ನಮ್ಮ ಕೆಲಸ ಭೂಮಿ ಮೇಲೆ ಮುಗೀತು. 32 ವರ್ಷ ಅವಧಿ ಭಗವಂತ ನನಗೆ ಕೊಟ್ಟಿದ್ದ, ಅದು ಮುಗಿದಿದೆ. ಈಗ ಇನ್ನು ಹೆಚ್ಚಿಗೆ ವಿಸ್ತರಣೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಕೆಲಸ ಮುಗೀತು. ಇನ್ನು ನಾನು ಸ್ವಸ್ಥಾನಕ್ಕೆ ಮರಳುತ್ತೇನೆ. ಬ್ರಹ್ಮಗುಪ್ತ, ಇನ್ನೊಂದು ಕೆಲಸ ಇದೆ ನಿನಗೆ. ಈ 4 ಜನ ಯತಿಗಳಿದ್ದಾರಲ್ಲ, ಇವರೆಲ್ಲರ ಕ್ಷೇಮವನ್ನು ನೀನು ನೋಡ್ಕೋಬೇಕು. ಉಳಿದ ಬ್ರಹ್ಮಚಾರಿಗಳನ್ನು ನೋಡಿ ಹೇಳ್ತಾರೆ, ನೋಡಿಪ್ಪ, ಇನ್ನು ನೀವು ಯಾವ 4 ಪೀಠಗಳಲ್ಲಿ ಯಾವ್ಯಾವ ಪೀಠ ಬೇಕೋ ಆರಿಸ್ಕೊಂಡು ಅಲ್ಲಿ ಹೋಗಿ ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ. ಹೀಗೆ ಮಾತಾಡ್ತಿರುವಾಗ ಗುಹೆ ಒಳಗೆ ಅತ್ಯಂತ ವೃದ್ಧರಾದ ಯತಿಗಳು ಬರ್ತಾರೆ ಒಳಗಡೆ. ಬಾಕಿ ಶಿಷ್ಯರಿಗೆ ಗೊತ್ತಿಲ್ಲ ಯಾರು ಅವರು ಅಂತ ಗೊತ್ತಿಲ್ಲ. ಆದರೆ ಒಳಗೆ ಬಂದ ತಕ್ಷಣ ಶಂಕರಾಚಾರ್ಯರು ದಿಗ್ಗಂತ ಎದ್ದು ನಿಂತುಬಿಟ್ಟು ಅವ್ರನ್ನ ಪೀಠದ ಮೇಲೆ ಕೂಡಿಸಿ ಪಾದಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಹಿರಿಯ ವೃದ್ಧರು, ಆಚಾರ್ಯ ಶಂಕರ, ನಿಮ್ಮ ಖ್ಯಾತಿ ಹಿಮಾಲಯವನ್ನೆಲ್ಲ ಆವರಿಸಿಬಿಟ್ಟಿದೆಯಪ್ಪ. ನೀವು ಬರೆದ ಭಾಷ್ಯಗಳು ಈಗೆಲ್ಲ ಗುರುಕುಲದಲ್ಲಿ ವ್ಯಾಸಂಗ ಗ್ರಂಥಗಳಾಗಿದ್ದಾವೆ. ನಿಮ್ಮ ಮಾಂಡೂಕ್ಯ ಭಾಷೆ ನನಗೆ ಬಹಳ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಹೇಳಿದ ತಕ್ಷಣ ಆಚಾರ್ಯರು ಎದ್ದು ನಿಂತು, ನನಗೆ ಖಚಿತವಾದ ನಂಬಿಕೆ ಇತ್ತು, ನಾನು ಇಲ್ಲಿಂದ ಹೊರಡೋದಕ್ಕಿಂತ ಮೊದಲು ನೀವು ದರ್ಶನ ಕೊಡ್ತೀರಿ ಅನ್ನೋ ನಂಬಿಕೆ ನನಗಿತ್ತು. ನನ್ನ ಗುರುಗಳಾದ ಗೋವಿಂದ ಭಗವತ್ಪಾದರು ನನಗೆ ಹೇಳಿದರು, ಒಂದಿಲ್ಲ ಒಂದು ದಿವಸ ನನ್ನ ಗುರುಗಳಾದ ಗೌಡಪಾದಾಚಾರ್ಯರು ನಿನಗೆ ದರ್ಶನ ಕೊಡ್ತಾರೆ ಅಂತ ಹೇಳಿದರು. ತಾವು ಬಂದು ಆಶೀರ್ವಾದ ಮಾಡಿ ನನ್ನ ಧನ್ಯನಾಗಿ ಮಾಡಿದ್ದೀರಿ ಅಂತ ಮತ್ತೆ ದೀರ್ಘದಂಡ ನಮಸ್ಕಾರ ಮಾಡಿದರು ಪರಮಾಚಾರ್ಯರವರಿಗೆ. ಆಚಾರ್ಯರು ಉಳಿದವರು ಬೆರಗಾಗಿ ಹೋದರು. ಬರೀ ಗೌಡಪಾದರ ಬಗ್ಗೆ ಕೇಳಿದ್ದಾರೆ ವಿನಃ ಅವರನ್ನು ಕಂಡಿರಲಿಲ್ಲ. ಆಚಾರ್ಯ ಶಂಕರರಿಂದಾಗಿ ಅವರ ದರ್ಶನ ನಮಗೆ ಆಯ್ತಲ್ಲ ಅಂತ ಭಾಗ್ಯ ಪಟ್ಕೊಂಡ್ರು.
ಬದರಿಯಿಂದ ಹೊರಟರು ಅಲ್ಲಿಂದ. ಕೇವಲ 4 ಶಿಷ್ಯರನ್ನು ಮಾತ್ರ ಕರ್ಕೊಂಡ್ರು, ಇನ್ನು ಯಾರೂ ಬರೋದು ಬೇಡ. ಆ ನಂದಿ ಒಂದಿದೆ ಜೊತೆಗೆ. ಆ ನಂದಿ ಜೊತೆಗೆ ತಾವು ಗಮನಿಸಬೇಕು, ಬದರಿಯಿಂದ ಕೆಳಗಿಳಿದು ಬಂದು ಮತ್ತೆ ಕೇದಾರಕ್ಕೆ ಹೋಗಬೇಕು. ಕೇದಾರಕ್ಕೆ ಪ್ರವಾಸ ಮಾಡಿದರು. ಅಲ್ಲಿ ನಿಂತರು. ಬಂದು ಸೇರಿ ದಿವಸ ವೈಶಾಖ ಶುದ್ಧ ಏಕಾದಶಿ ಅವತ್ತು. ಬಂದವರೇ ಸೀದಾ ಸ್ನಾನ ಅನುಷ್ಠಾನಗಳನ್ನು ಮಾಡಿ ಕೇದಾರೇಶ್ವರನಿಗೆ ತಾವೇ ಪೂಜೆ ಶುರು ಮಾಡಿದರು. ಅವತ್ತು ಪೂಜೆ 1 ತಾಸಲ್ಲ. ಬೆಳಿಗ್ಗೆ ಪೂಜೆ ಶುರು ಮಾಡಿದ್ದಾರೆ, ಮೈ ಮರೆತು ಬಿಟ್ರು. ಪೂಜೆ ಮುಗಿದಾಗ ಸಾಯಂಕಾಲ ಕತ್ಲೆ ಆಗ್ತಾ ಇತ್ತು. ಹೊರಗಡೆ 100 ಜನ ಯತಿಗಳು ನಿಂತು ಏಕಕಂಠದಿಂದ ರುದ್ರ ಮಂತ್ರವನ್ನು ಘೋಷಣೆ ಮಾಡ್ತಾ ಇದ್ರು. ಕೇದಾರೇಶ್ವರನ ದೇವಸ್ಥಾನದಿಂದ ಹೊರಗೆ ಬಂದಂಥ ಶಂಕರರ ಮುಖದ ಮೇಲೆ ಏನೋ ಒಂದು ವಿಶೇಷ ಕಳೆ ಅವತ್ತು. ಜಗತ್ತಿನ ಪರಿವೇ ಇಲ್ದಂಗಿದ್ದಾರೆ. ಎಲ್ಲರೂ ನೋಡ್ತಾರೆ, ಯಾರೂ ನೋಡ್ತಾ ಇಲ್ಲ ಅಂತ ಅನಿಸುತ್ತೆ. ಮೌನವಾಗಿದ್ದಾರೆ. ಅವರನ್ನು ಮಾತಾಡ್ಸೋಕೆ ಎಲ್ರಿಗೂ ಭಯ ಆಗೋ ಹಾಗಿದ್ದಾರೆ. ರಾತ್ರಿ ವಿಶ್ರಾಂತಿ ತಗೊಳ್ಳಿಲ್ಲ. ರಾತ್ರಿ ಎಲ್ಲ ಏನೋ ಅನ್ಕೋತಾ ಇದ್ರು, ತಮ್ಮ ತಾನೇ ಅನ್ಕೋತಾ ಇದ್ರು. ಮನೋ ಬುದ್ಧಿ ಅಹಂಕಾರ ಚಿತ್ತ ನಿನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ರಾತ್ರಿಯೆಲ್ಲ ಜೀವನ್ಮುಕ್ತಾನಂದ ಲಹರಿಯನ್ನ ಬೆಳಗಿನವರೆಗೂ ಅದನ್ನೇ ಹೇಳ್ತಾ ಇದ್ದಾರೆ, ಶಿವೋಹಂ ಶಿವೋಹಂ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಅರುಣೋದಯಕ್ಕಿಂತ ಮೊದಲೇನೆ ಮಂದಾಕಿನಿಯಲ್ಲಿ ಸ್ನಾನ ಮಾಡಿದರು. ಜಪ ಅನುಷ್ಠಾನಗಳನ್ನು ಮಾಡಿದರು. ದ್ವಾದಶಿ ಆದ್ದರಿಂದ ಪಾರಣೆ ಆಗಬೇಕು. ಎಲ್ಲ ಯತಿಗಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದರು. ನೀವು ಕೂತ್ಕೊಳ್ಳಿ ಅಂತ ಶಿಷ್ಯರು ಹೇಳಿದಾಗ, ಇಲ್ಲ ಮೊದಲು ಯತಿಗಳದ್ದಾಗಲಿ, ಆಮೇಲೆ ನಾನು ಮಾಡ್ತೇನೆ ಅಂತ ಹೇಳಿದರು. ತಾವು ಊಟ ಮಾಡಲೇ ಇಲ್ಲ. ಕೊನೆಗೂ ಪದ್ಮಪಾದರು ಹೋಗಿ ಕೇಳ್ತಾರೆ, ಎಲ್ಲರೂ ಊಟ ಮಾಡಿದರು, ತಾವು ಪಾರಣೆ ಮಾಡಲಿಲ್ಲ ಅಂದಾಗ, ಅವರೆಲ್ಲ ಮಾಡಿದರಲ್ಲ, ನನಗೆ ಬಂತು ಅದರೊಳಗೆ ಅಂತ ಹೇಳಿದರು. ಹೇಳಿಬಿಟ್ಟು ಮತ್ತೆ 4 ಜನ ಶಿಷ್ಯರನ್ನು ಕರೀತಾರೆ. ವೇದಾಂತ ಧರ್ಮವನ್ನು ಮರಿಬೇಡಿ, ಅದ್ವೈತ ತತ್ವವನ್ನು ಪ್ರಚಾರ ಮಾಡ್ತಾ ಇರಿ. ಈ ಮಾತು ಗಮನಿಸಬೇಕಾದದ್ದು. ಎಷ್ಟೋ ಜನ ಪ್ರಜ್ಞೆ ಇಲ್ಲದೆ ಮಾತಾಡುವಂಥವರು ಭಾರತ ಮೊದಲು ಒಂದು ದೇಶ ಆಗಿರಲೇ ಇಲ್ಲ ಅಂತ ಹೇಳುವರಿದ್ದಾರೆ ಕೆಲವರು. ಈ ದಾರ್ಶನಿಕರ ಮಾತು ಕೇಳಬೇಕಲ್ಲಿ. ಅವ್ರು ಹೇಳ್ತಾರೆ, ಭಾರತ ಪುಣ್ಯಭೂಮಿ. ಈ ವೇದ ಭೂಮಿಯನ್ನು ಉತ್ತರದಲ್ಲಿ ಪರಶಿವ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಸದಾಕಾಲ ಕಾಪಾಡ್ತಾರೆ. ಈ ಮಾತಾ ಪಿತರ ಕೃಪೆ ಇರುವವರೆಗೂ ಭಾರತ ವರ್ಷ ಭದ್ರವಾಗಿರ್ತದೆ, ಶಾಶ್ವತವಾಗಿರ್ತದೆ. ಅದು ಪರಶಿವ ಸದಾಕಾಲ ಹರಿಸಲಿ ಅಂತ ಕೇಳ್ಕೊತಾರೆ. ಮುಂದೆ ಬಂದು 4 ಜನ ಕರೆದು ಹೇಳ್ತಾರೆ, ನೋಡಿ ನಾನೀಗ ಕೈಲಾಸದ ಕಡೆಗೆ ಹೊರಟಿದ್ದೇನೆ, ಯಾರು ದುಃಖ ಮಾಡೋದು ಬೇಡ, ನಿಮಗೆಲ್ಲ ಮಂಗಳ ಆಗಲಿ ಅಂತ ಹೇಳಿ ಆ ನಂದಿ ಬೆನ್ನ ಮೇಲೆ ಕೈ ಇಡ್ತಾರೆ. ಅದು ಮಾತ್ರ ಇವ್ರ ಹಿಂದೆ ಹೊರಡ್ತದೆ. ನೆನೆಸ್ಕೊಂಡ್ರೆ ಅದ್ಭುತ ಅನಿಸ್ತದೆ. ಕೇದಾರ್ ನೋಡಿದವ್ರಿಗೆ ಗೊತ್ತು. ಎಲ್ಲಿ ನೋಡಿದಲ್ಲಿ ಹಿಮ, ಎಲ್ಲಿ ನೋಡಿದಲ್ಲಿ ಹಿಮದ ಬಿಳಿ ಹಾಸಿನ ಮೇಲೆ ವೇಗವಾಗಿ ಉತ್ತರಮುಖವಾಗಿ ಶಂಕರಾಚಾರ್ಯ ನಡ್ಕೊಂಡು ಹೊರಟು ಬಿಡ್ತಾರೆ. ಅಷ್ಟು ದೊಡ್ಡ ಬಿಳಿ ಹಾಸಿನ ಮೇಲೆ ಒಂದು ಕಾಷಾಯ ವಸ್ತ್ರದ ಪುಟ್ಟ ರೂಪ ಮೇಲೆ ಹೋಗ್ತಿರೋದು ಕಾಣಿಸ್ತಾ ಇರ್ತದೆ. ಒಂದು ಹಂತಕ್ಕೆ ಹೋದಾಗ ಒಂದು ದೊಡ್ಡ ಬೆಳ್ಳಿಯ ಮೋಡ ಬಂದು ಆವರಿಸಿಬಿಡ್ತದೆ. ಆ ಕ್ಷಣಕ್ಕೆ ಶಂಕರಾಚಾರ್ಯ ಅದೃಶ್ಯ ಆಗ್ತಾರೆ, ಕಾಣಿಸೋಲ್ಲ. ಲೋಕ ಗುರುವಾದಂಥ, ಪ್ರಜ್ಞಾ ಚಕ್ಷುವು ಆದಂಥ, ಭಾರತದ ಧರ್ಮರಕ್ಷಕ ಆದಂಥ ಯತಿರಾಜ ಶಂಕರರು ಜನರ ಕಣ್ಣಿಗೆ ಕಾಣಿಸೋದಿಲ್ಲ. ಆಗ ಗಗನದ ಎತ್ತರದಿಂದ ಪರಂ ಬ್ರಹ್ಮ ನಿತ್ಯಂ ದೇವಾಹಮಸ್ಮಿ, ಪರಂ ಬ್ರಹ್ಮ ನಿತ್ಯಂ ದೇವಾಹಮಸ್ಮಿ ಅನ್ನುವಂಥ ಘೋಷ ಮೇಲಿಂದ ಕೇಳಿಸ್ತಾ ಇರ್ತದೆ. ಶಿಷ್ಯರೆಲ್ಲ ಕಣ್ಣು ತುಂಬಿಕೊಂಡು, ಯತಿಗಳಿದ್ದಾರೆ ಸಾಕಷ್ಟು ಜನ, ಅವರೆಲ್ಲ ಹೇಳಿ ಜೈ ಘೋಷ ಮಾಡ್ತಾ ಇದ್ರಂತೆ. ಜೈ ಜಯ ಶಂಕರ, ಜೈ ಗುರು ಶಂಕರ, ಹರ ಹರ ಮಹಾದೇವ ಅಂತ ಜೋರಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಈ ಘೋಷಣೆಯೊಂದಿಗೆ ಯೋಗಿರಾಜನಾದಂಥ, ಯುಗಾವತಾರಿಯಾದಂಥ, ಜಗದ್ಗುರುವಾದಂಥ, ದಿವ್ಯ ತೇಜನಾದಂಥ ಮಹಾ ಚೈತನ್ಯ ಸ್ವರೂಪಿಗೆ ಇಡೀ ಹಿಮಾಲಯವೇ ಒಂದು ಬೃಹತ್ ವೃಂದಾವನ ಆದಾಗಾಯಿತು. ಶಂಕರ ಭಗವತ್ಪಾದರು ತ್ರಿಲೋಕಗಳನ್ನು ಆವರಿಸಿ ವಿಶ್ವವ್ಯಾಪಿಯಾದರು. ಅಪಾರ ಕರುಣಾ ಸಿಂಧುಂ ಅಜ್ಞಾನಧ್ವಾಂತ ಭಾಸ್ಕರಂ
ಸ್ವಾಮಿ ಶ್ರೀ ಶಂಕರಾಚಾರ್ಯಂ ಸರ್ವಲೋಕೈಕ ಸದ್ಗುರುಂ. ಅಂಥ ಶಂಕರಾಚಾರ್ಯರು ನಮ್ಮವರು, ನಮ್ಮ ಪರಂಪರೆಯಲ್ಲಿದ್ದವರು ಅಂತ ಹೇಳುವಂಥ ನಮ್ಮ ಹೆಮ್ಮೆಯ ಹೆಗಲು ಆಕಾಶವನ್ನು ತಾಗಬೇಕು. ಅವರು ಹೇಳಿದ ಮಾತು ಇನ್ನೂ ಪ್ರಜ್ವಲವಾಗಿರಬೇಕು. ಅಂದರೆ ಬಹುಶಃ ಅವರ ಮಾತನ್ನು ನಾವು ಮನಸ್ಸಲ್ಲಿ ಧ್ಯಾನಿಸ್ತಾ ಇದ್ದರೆ ಸ್ವಲ್ಪವಾದರೂ ಶಕ್ತಿ ಪ್ರಜ್ವಲ ಆದೀತು. ಚಾರ್ವಾಕ ಪಂಥವನ್ನು ಅಂಥದ್ದು ನಮ್ಮನ್ನು ಪಾರು ಮಾಡಬೇಕು ಅಂತ ಪರಿಶ್ರಮ ಪಟ್ಟಂಥ ಶಂಕರಾಚಾರ್ಯರಿಗೆ ಇವತ್ತು ಅಲ್ಲಲ್ಲಿ ಚಾರ್ವಾಕರು ಸಿಗ್ತಾರೆ. ಆ ಮತವನ್ನು ನಾವು ಗಟ್ಟಿ ಮಾಡಿಕೊಂಡಾಗ ಅವರು ಪಟ್ಟಂಥ ಶ್ರಮ, ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಅವರು ಮಾಡಿದಂಥ ಅಹರ್ನಿಶಿ ಪ್ರಯತ್ನ ಸಾರ್ಥಕವಾಗ್ತದೆ. ಹಾಗಾಗೋದ್ರಲ್ಲಿ ನಮ್ಮೆಲ್ಲರ ದೃಷ್ಟಿ ಇರಲಿ ಅಂತ ಹಾರೈಸ್ತಾ, ಶಂಕರಾಚಾರ್ಯರನ್ನು 5 ದಿವಸ ಮನಸ್ಸಲ್ಲಿ ತುಂಬಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ರಾಮಸ್ವಾಮಿಯವರಿಗೆ, ಗೋಖಲೆ ಸಂಸ್ಥೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ.